ಹರೇ ಶ್ರೀನಿವಾಸ. ಜಯ ವಿಜಯರಾಯ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಸಾಧನಕ್ಕೆ ನಾವು ಸಾಧನೆ ಮಾಡಬೇಕು ಅಂತಂದರೆ ಆರೋಗ್ಯ ಸಹಕಾರ ಬೇಕು. ಈ ಆರೋಗ್ಯ ಸಹಕಾರಕ್ಕೆ ನರಸಿಂಹದೇವರ ಸುಳಾದಿ ಹಾಗೆ ಧನ್ವಂತರಿ ದೇವರ ಸುಳಾದಿಯನ್ನು ಪಾರಾಯಣ ಮಾಡಿದವರು ಬಹಳಷ್ಟು ಜನ ಇದ್ದಾರೆ. ಈ ಧನ್ವಂತರಿ ದೇವರ ಸ್ತೋತ್ರ ಸುಳಾದಿಯ ಅರ್ಥಾನುಸಂಧಾನ ಮಾಡಿಕೊಂಡು ಪಾರಾಯಣ ಮಾಡಿದರೆ ಅದಕ್ಕೆ ಇನ್ನೂ ಇಷ್ಟು ಜಾಸ್ತಿ ಸಿದ್ಧಿ ಇರುತ್ತೆ ಅಂತ ಹೇಳಿ ಈ ಧನ್ವಂತರಿ ದೇವರ ಸ್ತೋತ್ರ ಸುಳಾದಿಯ ಅರ್ಥವನ್ನು ನನ್ನ ಯೋಗ್ಯತಾನುಸಾರ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಧ್ರುವತಾಳ. ಆಯುವೃದ್ಧಿ ಆಗೋದು, ಶ್ರೇಯಸ್ಸು ಬರುವುದು, ಕಾಯ ನಿರ್ಮಲಿನ ಕಾರಣವಾಹುದು, ಮಾಯಾ ಹಿಂದಾಗುವುದು, ನಾನಾ ರೋಗದ ಬೀಜ ಬೇಯಿಸಿ ಕಳೆವುದು ವೇಗದಿಂದ, ನಾಯಿ ಮೊದಲಾದ ಕುತ್ಸಿತ ದೇಹನಿ ಕಾಯವ ತೆತ್ತು ದುಷ್ಕರ್ಮದಿಂದ, ಕ್ರಿಯಾಮಾಣ ಸಂಚಿತ ಭರಿತವಾಗಿದ್ದ ದುಃಖ ಹೇಯ ಸಾಗರದೊಳು ಬಿದ್ದು ಬಳಲಿ, ನೋಯಿಸಿಕೊಂಡು ನೆಲೆಗಾಣದೆ ಒಮ್ಮೆ ತನ್ನ ಬಾಯಲಿ ವೈದ್ಯಮೂರ್ತಿ ಶ್ರೀ ಧನ್ವಂತ್ರಿ, ರಾಯರಾಜ ಔಷಧಿ ನಿಯಾಮಕರ್ತ ಶ್ರೀಯರಸನೆಂದು ತುತಿಸಲಾಗಿ, ತಾಯಿ ಒದಗಿ ಬಂದು ಬಾಲನ್ನ ಸಾಕಿದಂತೆ ನೋಯಗೂಡದೆ ನಮ್ಮನ್ನು ಪಾಲಿಪಾ, ಧ್ಯೇಯ ದೇವತಿಗಳಿಗೆ ಧರ್ಮಜ ಗುಣ ಸಾಂದ್ರ ಶ್ರೇಯಸ್ಸು ಕೊಡುವನು ಭಜಕರಿಗೆ, ಮಾಯಾ ಮಂತ್ರದಿಂದ ಜಗವೆಲ್ಲ ವ್ಯಾಪಿಸಿ ಸನ್ಯಾಯವಂತನಾಗಿ ಚೇಷ್ಟೆ ಮಾಡ್ಪಾ, ವಾಯುವಂದಿತ ನಿತ್ಯ ವಿಜಯ ವಿಠಲರೇಯ, ಪ್ರಿಯನೂ ಕಾಣೋ ನಮಗೆ ಅನಾದಿ ರೋಗ ಕಳೆವಾ. ಆಯು ವೃದ್ಧಿಯಾಗೋದು ಅಂದರೆ ಸಾರ್ಥಕವಾದ ಆಯುಷ್ಯು. ನಮಗೆ ಎಷ್ಟು ಆಯುಷ್ಯು ನಾವು ಬರ್ಕೊಂಡು ಬಂದಿರ್ತೀವೋ ಅದು ಆ ಆಯುಷ್ಯು ಅಷ್ಟು ಆಗತ್ತೆ ಅಂತ. ಹಾಗೆ ಆ ಆಯುಷ್ಯು ಕೂಡ ಸಾರ್ಥಕವಾಗತ್ತೆ, ದೇವರ ನಾಮಸ್ಮರಣೆಯಲ್ಲಿ ಸಾರ್ಥಕವಾಗತ್ತೆ, ಅಪಮೃತ್ಯು ಬರೋದಿಲ್ಲ ಅಂತ ಹೇಳಿ ಅರ್ಥ. ಅದಕ್ಕೆ ಆಯು ವೃದ್ಧಿ ಆಗೋದು ಅಂದರೆ ಶ್ರೇಯಸ್ಸು ಬರುವುದು ಅಂತಂದರೆ, ಶ್ರೇಯಸ್ಸು ನಿಜವಾದ ಶ್ರೇಯಸ್ಸು ಅಂತಂದರೆ ಈ ಮೋಕ್ಷ ಬರ್ತದ. ಎಷ್ಟು ಈ ಧನ್ವಂತರಿ ದೇವರ ಧನ್ವಂತರಿ ಮಂತ್ರದ ಧನ್ವಂತರಿ ದೇವರ ಧ್ಯಾನ ನಾವು ಎಷ್ಟು ಮನಸ್ಫೂರ್ತಿಯಾಗಿ ಮಾಡಿದರೆ ಅದು ಅಷ್ಟು ಧ್ಯಾನ ಮಹಿಮೆ ಹೇಗಿದೆ ಅಂದರೆ ಕೊನೆಗೆ ನಮಗೆ ಮೋಕ್ಷಕ್ಕೂ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಕಾಯ ನಿರ್ಮಲಿನ ಕಾರಣವಾಹುದು ಅಂತ ಹೇಳ್ತಾರೆ. ಕಾಯ ನಮ್ಮ ಶರೀರ ನಿರ್ಮಲಿನ ಆಗ್ತದ ಅಂತ ಹೇಳ್ತಾರೆ. ಈ ಗುರುಮಂತ್ರ ಮಾಡೋ ಕಾಲಕ್ಕೆ ನಾವು ಹೇಳ್ತೀವಿ, ಹೊಕ್ಕಳಕ್ಕೆ ಕರ್ಕೊಂಡು ಬಂದು ದೇವರನ್ನು ಇದು ಪಾಪಪುರುಷನ ಹೊಕ್ಕಳಕ್ಕೆ ಕರ್ಕೊಂಡ್ಬಂದು ಆಮೇಲೆ ಎದೆಯಲ್ಲಿ ಕರ್ಕೊಂಡು ಹೋಗಿ ಮೊದಲು ದೇವ್ರನ್ನ ಕರ್ಕೊಂಡೋಗಿ ತಲೆ ಮೇಲೆ ಕುಡಿಸ್ಕೊಂಡಿರ್ತೀವಿ ಅಂತ ಹೇಳಿ, ಅಲ್ಲಿಂದ ಸುಧಾಧಾರಿಯ ಮೇಲಿಂದ ಎರೆದು ಶುದ್ಧನ ಮಾಡು ಅಂತ ಹೇಳ್ತೀವಿ ನಾವು. ತಲೆ ಮೇಲಿಂದ ಎಲ್ಲ ಪಾಪಪುರುಷನ ಸುಟ್ಟು ಭಸ್ಮ ಮಾಡಿದ ಮೇಲೆ ಸುಧಾಧಾರಿಲಿಂದ ಅಂದರೆ ಅಮೃತಧಾರೆಯನ್ನು ನಮಗೆ ಅಮೃತಧಾರೆ ಸುರಿಸಿ ದೇವರು ನಮ್ಮ ಶರೀರನ್ನು ಶುದ್ಧನ್ನ ಮಾಡ್ತಾನೆ ಅಂಥೇಳಿ. ಹಾಗೆ ಈ ನಾಮಸ್ಮರಣೆಯಿಂದ, ಧನ್ವಂತರಿಯ ನಾಮಸ್ಮರಣೆಯಿಂದ ನಮ್ಮ ಶರೀರ, ನಮ್ಮ ಕಾಯ ನಿರ್ಮಲಿನ ಆಗತ್ತೆ ಅಂತ. ಹಾಗೆ ಮಾಯಾ ಹಿಂದಾಗುವುದು, ಕಪಟ ದುಷ್ಟಶಕ್ತಿ ಇಂಥವು ಯಾರಾದರೂ ಏನಾದರೂ ಮಾಡಿದ್ರು, ಇಲ್ಲ ಭೂತ ಪ್ರೇತಗಳು ಇದೆಲ್ಲ ಹಿಂದಾಗ್ತವೆ. ಅದು ಆಮೇಲೆ ನಾನಾ ರೋಗದ ಬೀಜ ಬೇಯಿಸಿ ಕಳೆವುದು ವೇಗದಿಂದ. ನಾನಾ ರೋಗಕ್ಕೆ ಬೀಜ ಅಂದರೆ ನಾವು ಮಾಡಿದ ಕರ್ಮದಿಂದ ಬಂದ ಪಾಪಗಳು. ಆ ಪಾಪಗಳನ್ನು ಬುಡ ಸಮೇತ ಕಿತ್ತಿ ಹಾಕ್ತಾನೆ ನಾವು ಈ ಧನ್ವಂತರಿ ದೇವರ ಸ್ತೋತ್ರ ಮಾಡ್ತಾ ಇದ್ರೆ ಅಂತ ಹೇಳಿ. ಬೇಯಿಸಿ ಕಳೆವುದು ವೇಗದಿಂದ ಅಂತ. ಹಾಗೆ ನಾಯಿ ಮೊದಲಾದ ಕುತ್ಸಿತ ದೇಹ ನೀ ಕಾಯವ ತೆತ್ತು ದುಷ್ಕರ್ಮದಿಂದ. ಈ
ನಾಯಿ ಮೊದಲಾದ ಕೆಟ್ಟು ಶರೀರದೊಳಗೆ ಹುಟ್ಟಿ ದುಃಖಪಟ್ಟು ಅಂಥ ಶರೀರಗಳು ಎಷ್ಟೋ ಹೊತ್ತು ದುಷ್ಕರ್ಮಗಳೆಲ್ಲ ನಮ್ಮದರೊಳಗೆ ಬಂದಿರ್ತವೆ. ಆ ದುಷ್ಕರ್ಮಗಳನ್ನೆಲ್ಲ ಕಿತ್ತಿ ಹಾಕ್ತಾನೆ. ಸಂಗ್ರಹ ಮಾಡಿಟ್ಕೊಂಡಿದ್ದಂಥ ದುಷ್ಕರ್ಮಗಳು, ನಾವು ಮಾಡಿಟ್ಕೊಂಡಿದ್ದು ಏನೇನು ನಾವೇ ಮಾಡಿಟ್ಕೊಂಡಿದ್ದಂಥ ಸಂಚಿತ, ಅಂದರೆ ಈ ಸಂಗ್ರಹ ಮಾಡಿಟ್ಕೊಂಡಿದ್ದು ಹಳೆಯ ಕಾಲದಿಂದ ಮಾಡಿದ್ದ ಎಲ್ಲ ಪಾಪಗಳನ್ನೆಲ್ಲ ಅದನ್ನೆಲ್ಲ ಕಿತ್ತಿ ಹಾಕ್ತಾನೆ ಅಂಥೇಳಿ. ಹಾಗೆ ಭರಿತವಾಗಿದ್ದ ಇವೆಲ್ಲ ತಂದ್ಕೊಂಡು ಈ ಎಲ್ಲ ಪಾಪಗಳಿಂದ ದುಃಖ ಹೇಯ ಸಾಗರದೊಳಗೆ, ಪಾಪದ ಸಾಗರದೊಳಗೆ ಬಿದ್ದು ಬಳಲ್ತಾ ಇದ್ದೀವಿ, ನೋಯಿಸಿಕೊಂಡು ನೆಲೆಗಾಣದೆ ಇಷ್ಟು ಬಳಲೋ ಕಾಲಕ್ಕೆ ಎಂಥ ಸಮುದ್ರ, ಪಾಪದ ಸಮುದ್ರದೊಳಗೆ ಬಳಲ್ತಾ ಇದ್ದೀವಿ. ಕ್ಷಣಕ್ಕೆ ನಾವು ಮಾಡ್ತಾ ಇದ್ದೀವಿ ಪಾಪಗಳು. ಆ ಕ್ಷಣಕ್ಕೆ ಮಾಡುವ ಪಾಪಗಳಿಗೆ ಕೊನೆ ಇಲ್ಲ, ನೆಲೆಗಾಣೆ, ಕೊನೆ ಕಾಣಿಸ್ತಾ ಇಲ್ಲ. ಆ ಸಮುದ್ರಕ್ಕೆ ಕೊನೆ ಎಂಬುದೇ ಕಾಣಿಸ್ತಾ ಇಲ್ಲ. ಅಂಥ ಇದರೊಳಗೆ ಕೂಡ ಒಮ್ಮೆ ತನ್ನ ಬಾಯಲ್ಲಿ ಒಂದು ಸರಿ ನಮ್ಮ ಬಾಯಲ್ಲಿ ವೈದ್ಯಮೂರ್ತಿ ಧನ್ವಂತರಿಯನ್ನು ಧ್ಯಾನ ಮಾಡಿದರೆ ಧನ್ವಂತರಿ ರಾಯ ರಾಜೌಷಧಿ ನಿಯಾಮಕನಾಗಿದ್ದಾನೆ. ರಾಜ ಔಷಧ ಅಂದರೆ ಈ ಔಷಧಗಳಿಗೆ, ಈ ಆಯುರ್ವೇದ ಔಷಧಗಳಿಗೆ, ಈ ಮೂಲಿಕೆಗಳಿಗೆ, ಇದಕ್ಕೆಲ್ಲದಕ್ಕೆ ನಿಯಾಮಕನಾಗಿದ್ದಾನೆ. ಆ ನಿಯಾಮಕನಾಗಿ ಕರ್ತನಾಗಿದ್ದಾತ ಆತನಿಗೆ ಶ್ರೀಯರಸ ತಂದೆ, ನೀನೇ ನಿಯಾಮಕ, ನೀನೇ ಇದೆಲ್ಲದಕ್ಕೆ ನಿಯಾಮಕನಾಗಿದ್ದೀ, ನೀನೇ, ನಿನ್ನ ಕೈಯಲ್ಲಿ ಎಲ್ಲ ಇದೆ, ನೀನು ನಮ್ಮ ಜೊತೆಗೆ ಕರ್ಮ ಮಾಡಿಸ್ತಾ ಇದ್ದೀ, ನೀನೇ ನಮ್ಮ ಜೊತೆಗೆ ಮಾಡಿಸ್ತಾ ಇದ್ದಾತಪ್ಪ, ನೀನು ಲಕ್ಷ್ಮೀದೇವಿಯ ಪತಿಯಾದ ನೀನು, ನಿನ್ನ ನಾನು ಬೇಡ್ಕೊಳ್ತಾ ಇದ್ದೀನಿ ಅಂಥೇಳಿ ಒಮ್ಮೆ ಬಾಯಿಲಿಂದ ನಾವು ಒಳಗೆ ಭಕ್ತಿಲಿಂದ ಸ್ವಾಮಿಯನ್ನು, ಧನ್ವಂತರಿ ದೇವರನ್ನು ಸ್ತುತಿಸಿದರೆ ಸಾಕು. ತಾಯಿ ಒದಗಿ ಬಂದು ಬಾಲನ್ನು ಸಾಕಿದಂತೆ, ತಾಯಿ ಬಂದು ಯಾವ ಥರ ಮಗನ್ನ ಅಪ್ಪಿಕೊಂಡು ಮುದ್ದಾಡಿ ತನ್ನ ಏನಾದರೂ ಕಷ್ಟದಾಗಿದ್ದರೆ ಬಂದು ಸಾಕ್ತಾಳೋ ಆ ಥರ ನಮಗೆ ನೋವಾಗಲಾರ್ದಾಗಿ ನಮ್ಮನ್ನು ಪಾಲಿಪ ಅಂತ ಹೇಳ್ತಾರೆ. ದೇವತೆಗಳಿಗೆ ಧರ್ಮಜ ಗುಣಸಾಂದ್ರ, ಎಲ್ಲ ದೇವಾನ್-ದೇವತೆಗಳಿಗೆ ಧರ್ಮಜ್ಞ ಗುಣಸಾಂದ್ರನು, ಸಮುದ್ರದಷ್ಟು ಗುಣಗಳು, ಎಷ್ಟು ಎಣಿಸಲಾರದಷ್ಟು ಗುಣಗಳಿಗಿದ್ದಾತ. ಒಮ್ಮೆ ಸ್ಮರಣೆ ಮಾಡಿದರೆ ಸಾಕು, ಅಷ್ಟು ಆತ ಒಳ್ಳೆ ಇದು ನಮಗೆ ಶ್ರೇಯಸ್ಸು ಕೊಡ್ತಾನೆ, ಮೋಕ್ಷ ಕೊಡ್ತಾನೆ ಭಜಕರಿಗೆ, ಭಕ್ತಿಪೂರ್ವಕವಾಗಿ ಭಜನೆ ಮಾಡಿದವರಿಗೆ ಅಂತ ಹೇಳ್ತಾರೆ. ಮಾಯಾ ಎಲ್ಲ ಮಾಯಾ ಮಂತ್ರಗಳಿಂದ, ಅಂದರೆ ಎಲ್ಲಿ ಬೇಕಾದರೆ ತಾನು ಹುಟ್ಟುತ್ತಾನೆ, ಎಲ್ಲಿ ಬರ್ತಾನೆ, ಇದೆಲ್ಲ ಮಂತ್ರದಿಂದ ನಾವು ಅದನ್ನು ಧ್ಯಾನ ಮಾಡಿದರೆ ಜಗವೆಲ್ಲ ವ್ಯಾಪಿಸಿದಾತ ಅನುಗ್ರಹ ಮಾಡ್ತಾನೆ. ಅವರ ಕರ್ಮಕ್ಕೆ ಅನುಗುಣವಾಗಿ, ಅಂದರೆ ಸನ್ಯಾಯವಂತನಾಗಿ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅನುಗ್ರಹ ಮಾಡ್ತಾನೆ. ಚೇಷ್ಟೆ ಮಾಳ್ಪ ವಾಯುಲಿಂದ ವಂದಿತನಾದ ನಿತ್ಯ ವಿಜಯ ವಿಠ್ಠಲರೇಯ ಪ್ರಿಯನೂ ಕಾಣೋ, ನಮಗೆಲ್ಲರಿಗೂ ಪ್ರಿಯನು. ನಮಗೆ ಅನಾದಿಲಿಂದ ಇದ್ದ ನಮ್ಮ ರೋಗ ಅಂತಂದರೆ ಈ ಬಿಂಬರೂಪ ಪರಮಾತ್ಮನ ನೋಡ್ಲಿಕ್ಕೆ ಅಡ್ಡ ಆದ ಈ ಲಿಂಗ ಶರೀರ, ಈ ಲಿಂಗ ಶರೀರನ ಭಂಗ ಮಾಡಿ ನಮಗೆ ಮೋಕ್ಷ ಕೊಟ್ಟು, ಅಪರೋಕ್ಷ ಕೊಟ್ಟು ಸ್ವಾಮಿ ಬಿಂಬರೂಪಿ ಪರಮಾತ್ಮನ ದರ್ಶನ ಮಾಡಿಸ್ತಾನೆ. ಇದು ನಿತ್ಯ ನಾವು ಅನುಸಂಧಾನಪೂರ್ವಕವಾಗಿ ಈ ಭವರೋಗಗಳು ಒಂದೇ ಅಲ್ಲಾರ್ದಾಗಿ, ನಮಗೆ ಬಂದ ಶಾರೀರಿಕ ರೋಗಗಳು ಅಲ್ಲಾರ್ದಾಗಿ, ಭವರೋಗಗಳು ಅಲ್ಲಾರ್ದಾಗಿ ಈ ಒಳಗಿದ್ದ ಬಿಂಬನ ದರ್ಶನ ಕೂಡ ಈ ಧನ್ವಂತರಿ ದೇವರು ಮಾಡಿಸ್ತಾರೆ ಅಂಥೇಳಿ ಈ ಧ್ರುವತಾಳದೊಳಗೆ ವಿಜಯದಾಸರು ಅತ್ಯದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಮಟ್ಟತಾಳ, ಆಮೇಲೆ ತ್ರಿವಿಡ ತಾಳ ಇನ್ನೊಂದು ಆಡಿಯೋದಲ್ಲಿ ನೋಡೋಣ. ಜೈ ವಿಜಯರಾಯ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಶ್ರೀನಿವಾಸ. ಇವತ್ತು ನಾವು ಧನ್ವಂತರಿ ದೇವರ ಸುಳಾದಿ ಮಟ್ಟತಾಳ ಮತ್ತು ತ್ರಿವಿಡ ತಾಳನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಧನ್ವಂತರಿ ಶ್ರೀ ಧನ್ವಂತರಿ ಎಂದು ಸನ್ನುತಿಸಿ ಸತತ ಭಿನ್ನ ಜ್ಞಾನದಿಂದ ನಿನ್ನವನೋ ಘನ್ನತಿಯಲ್ಲಿ ನೆನೆದ ಮನ್ನು ಜಾಬುವನದೊಳು ಧನ್ಯನೋ ಧನ್ಯನೆನ್ನಿ ಚನ್ನಮೂರುತಿ ಸುಪ್ರಸನ್ನ ವಿಜಯ ವಿಠಲನ್ನ ಸತ್ಯವೆಂದು ಬಣ್ಣಿಸು ಬಹುವಿಧದಿ. ಹೀಗೆ ವಿಜಯದಾಸರು ಮಟ್ಟತಾಳದೊಳಗೆ ಧನ್ವಂತರಿ ಅಂದರೆ
ನಮ್ಮ ಪಾಪಗಳನ್ನು ನಾಶನ ಮಾಡುವಾತ ಅಂತ ಬರುತ್ತೆ. ಹಾಗೆ ಸಂಸಾರದಲ್ಲಿಂದ ಮುಕ್ತಿ ಕೊಡೋ ಆತ ಅಂತ ಕೂಡ ಹೇಳ್ತೀವಿ. ಧನ್ವ ಅಂದರೆ ಮರುಭೂಮಿ ಅಂತ ಕೂಡ ಹೇಳ್ತಾರೆ. ಧನ್ವಂತ್ರಿ ಶ್ರೀ ಧನ್ವಂತ್ರಿ ಅಂಥೇಳಿ ನಾವು ಯಾವಾಗೇ ಸ್ತುತಿಸ್ತೀವೋ ಸನ್ನುತಿಸಿ ಅಂತ ಹೇಳ್ತಾರೆ. ಸರಿಯಾಗಿ ಸ್ತುತಿಸಿದರೆ ಸತತ ಬಿಡ್ಲಾರ್ದಾಗ ಯಾವಾಗಲೂ ಸ್ತುತಿ ಮಾಡ್ತಾ ಇದ್ದರೆ ಭಿನ್ನ ಜ್ಞಾನದಿಂದ ಸ್ತುತಿಸಬೇಕು. ಹಾಗೆ ಅಲ್ಲ, ಎಲ್ಲ ಏನು ಪಂಚಭೇದಗಳನ್ನು ಎಲ್ಲ ಅರಿತು ತಿಳ್ಕೊಂಡು ಮಧ್ವಶಾಸ್ತ್ರಗಳಲ್ಲಿಂದ ತಿಳ್ಕೊಂಡು ಆದಮೇಲೆ ಧನ್ವಂತರಿಯನ್ನು ಸ್ತುತಿಸಿದರೆ, ಸ್ವಾಮಿ ನಾನು ನಿನ್ನವನಪ್ಪ ಅಂತ ಹೇಳಿ ಮತ್ತೆ ಮತ್ತೆ ಹೇಳಿ ಸ್ತುತಿಸಿದರೆ, ನೆನೆದರೆ ಅಂಥ ಮನುಜ ಈ ಭುವನದೊಳಗೆ, ಈ ಭೂಲೋಕದೊಳಗೆ ಧನ್ಯನು ಅಂತ ಹೇಳ್ತಾರೆ ವಿಜಯದಾಸರು. ಎಂಥ ಇವರು ಅಂತಂದರೆ ಅವ್ರನ್ನ ಯಾವ ರೀತಿ ಸ್ತೋತ್ರ ಮಾಡಬೇಕು. ಚನ್ನ ಮೂರ್ತಿ, ಎಂಥ ಮುದ್ದಾದ ಮೂರ್ತಿಯಾಗಿದ್ದಾನೆ. ಸುಪ್ರಸನ್ನ, ವಿಜಯ, ಯಾವಾಗಲೂ ಪ್ರಸನ್ನನಾಗಿ ಇರೋ ಆತ ವಿಜಯ ವಿಠಲನ್ನ. ಈತ ಸತ್ಯವೆಂದು ಬಣ್ಣಿಸು ಬಹುವಿಧದಿ, ವರ್ಣಿಸಬೇಕು ಬಹುವಿಧದಿ ಅಂತ ಹೇಳ್ತಾರೆ. ಆಮೇಲೆ ತ್ರಿವಿಡ ತಾಳದೊಳಗೆ ಶಶಿಕೂಲೋದ್ಭವ ದೀರ್ಘ ತಮನಂದನ ದೇವ ಶಶಿವರ್ಣ ಪ್ರಕಾಶ ಪ್ರಭುವೇ ವಿಭುವೇ ಶಶಿಮಂಡಲ ಸಂಸ್ಥಿತ ಕಲಶ ಪಾಣಿ ಬಿಸಜಲೋಚನ ಅಶ್ವಿನೇಯ ವಂದ್ಯ ಶಶಿಗರ್ಭ ಭೂರುಹ ಲತೆ ಪೊದೆ ತಾಪ ಓಡಿಸು ಔಷಧಿ ತುಳಸಿ ಜನಕ ಅಸುರ ನಿರ್ಜರ ತತಿ ನೆರೆದು ಗಿರಿಯ ತಂದು ಮಿಸಕದಲೆ ಮಹೋದದಿ ಮರ್ಧಿಸಲಾಗಿ ನಸುನಗುತ ಪುಟ್ಟಿದೆ ಪೀಯೂಷ ಘಟ ಧರಿಸಿ ಅಸಮ ದೈವನೇ ನಿನ್ನ ಮಹಿಮೆಗೆ ನಮೋ ಬಿಸಜ ಸಂಭವ ರುದ್ರ ಮೊದಲಾದ ದೇವತಾ ಋಷಿನಿಕರ ನಿನ್ನ ಕೊಂಡಾಡುವರೋ ದಶ ದಿಶದೊಳು ಮೆರೆವ ವಿಜಯ ವಿಠಲ ಬಿಷ್ಕ ಅಸು ಇಂದ್ರಿಯಂಗಳ ರೋಗ ನಿವಾರಣ. ಇಲ್ಲಿ ವಿಜಯದಾಸರು ಧನ್ವಂತರಿ ಪ್ರಾದುರ್ಭಾವ ಆಗಿದ್ದು ಎರಡು ಕಡೆ ಅದನ್ನು ವರ್ಣಿಸ್ತಾ ಇದ್ದಾರೆ. ಒಂದು ಚಂದ್ರವಂಶದೊಳಗೆ ಶಶಿಕುಲೋದ್ಭವ, ಚಂದ್ರವಂಶದೊಳಗೆ ದೀರ್ಘತಮ ಎಂಬುವಾತನ ಮಗ ಧನ್ವ, ಆತನ ಮಗ ಆಗಿ ಧನ್ವಂತರಿ ನಾಮಕ ಪರಮಾತ್ಮ ಪ್ರಾದುರ್ಭಾವ ಹುಟ್ಟಿರ್ತಾರೆ. ಅಲ್ಲಿ ನಮಗೆಲ್ಲ ಆಯುರ್ವೇದ ಶಾಸ್ತ್ರವನ್ನು ಕಲಿಸಿಕೊಟ್ಟಿರ್ತಾರೆ. ಅವಾಗೆ ಹೇಗಿದ್ದಾರೆ ಅಂತ ವರ್ಣಿಸ್ತಾರೆ. ಇಲ್ಲಿ ಶಶಿವರ್ಣ ಪ್ರಕಾಶ ಪ್ರಭುವೇ ವಿಭುವೇ ಅಂತ ಹೇಳ್ತಾರೆ. ಶಶಿವರ್ಣ ಅಂದರೆ ಹುಣ್ಣಿಮೆ ಚಂದ್ರನ ಥರ ಪ್ರಕಾಶ. ಅದು ಮತ್ತು ನಾವು ಬರೇ ಹುಣ್ಣಿಮೆ ಚಂದ್ರಮ ಅಂತ ಕೂಡ ಅನ್ಲಕ್ಕೆ ಬರಲ್ಲ. ಕೋಟ್ಯಾನುಗಟ್ಲೆ ಹುಣ್ಣಿಮೆ ಚಂದ್ರಮಗಳು ಕಲ್ತ್ರೆ ಎಷ್ಟು ಪ್ರಕಾಶ ಬರುತ್ತೇನೋ ಅಷ್ಟು ಪ್ರಕಾಶ ಇದ್ದ ಪ್ರಭು ಈತ ಅಂತ ಹೇಳ್ತಾರೆ. ಸರ್ವ ಸಮರ್ಥನಾದವನು, ಹಾಗೆ ಎಲ್ಲ ಕಡೆ ಇದ್ದವನು ವಿಭುವೆ ಅಂತ ಹೇಳ್ತಾರೆ. ಶಶಿಮಂಡಲ ಸಂಸ್ಥಿತ, ಶಶಿಮಂಡಲ ಅಂತಂದರೆ ಚಂದ್ರಮಂಡಲದೊಳಗೆ ಇದ್ದಾತ. ಕಲಶ ಪಾಣಿ ಅಂತ ಹೇಳ್ತಾರೆ. ಅಂದರೆ ಎರಡೂ ಕಲಶ, ಒಂದು ದೇವರು ಕ್ಷೀರಸಾಗರ ಸಮುದ್ರ ಮದನ ಮಾಡಿದಾಗೆ ಅಲ್ಲಿನೂ ಧನ್ವಂತರಿ ಸ್ವಾಮಿ ಪರಮಾತ್ಮ ಆಗಿ ಬಂದಿರ್ತಾರೆ. ಅಲ್ಲಿ ಬರೋ ಕಾಲಕ್ಕೆ ಎರಡು ಕೈಯಲ್ಲಿ, ಒಂದು ಕೈಯಲ್ಲಿ ಕಲಶ, ಇನ್ನೊಂದು ಕೈಯಲ್ಲಿ ಕಮಂಡಲ ಇರುತ್ತೆ. ಅದು ಕಲಶ ಪಾಣಿ, ಎರಡೂ ಕೈಯಲ್ಲಿ ಕಲಶಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಬಿಸಜ ಲೋಚನ ಅಂತ ಹೇಳ್ತಾರೆ. ಕಮಲ ಲೋಚನ, ಅಶ್ವಿನಿ ದೇವತೆಗಳಿಂದ ವಂದಿಸಲ್ಪಟ್ಟಾತ ಅಂತ ಹೇಳ್ತಾರೆ. ಅಶ್ವಿನಿ ದೇವತೆಗಳು ದೇವತೆಗಳಿಗೆ ವೈದ್ಯರು ಅಂತಲೇ, ಅವರಿಂದ ವಂದಿಸಲ್ಪಟ್ಟಾತ ಅಂತ ಹೇಳಿ. ಆಮೇಲೆ ಶಶಿಗರ್ಭ ಭೂರುಹ, ಈ ಚಂದ್ರಮಂಡಲ ಮಧ್ಯದೊಳಗೆ ಇದ್ದಾತ. ಅದೇ ಥರ ಲತೆ ಪೊದೆ ಇವೆಲ್ಲ ಏನೇನು ಔಷಧಕ್ಕೆ ಬೇಕಾಗಿರೋ ಎಲ್ಲ ಗಿಡ ತೊಪ್ಪಲು ಏನೇನಿರ್ತಾವೋ ಅದರಾಗೆ ಎಲ್ಲದಕ್ಕೆ ಚಂದ್ರದಿಂದ ಅದಕ್ಕೆ ಆ ಶಕ್ತಿ ಬರುತ್ತೆ. ಆ ಚಂದ್ರಮಂಡಲದಾಗಿದ್ದ ಧನ್ವಂತರಿ ನಾಮಕ ಪರಮಾತ್ಮ ಚಂದ್ರನೊಳಗಿದ್ದು ಅದಕ್ಕೆಲ್ಲ ಆ ಔಷಧಗಳಿಗೆಲ್ಲ ಶಕ್ತಿ ಕೊಡ್ತಾನೆ ಅಂತ ಹೇಳ್ತಾರೆ. ಔಷಧಿ, ಓಡಿಸುವ ಔಷಧಿ.
ಹಾಗೆ ತುಳಸಿ ಜನಕನಾಗಿದ್ದಾನೆ ಅಂತ ಹೇಳ್ತಾರೆ. ಯಾವಾಗೆ ಸಮುದ್ರದಿಂದ ಪ್ರಾದುರ್ಭಾವ ಆಗಿರ್ತಾನೋ ಆವಾಗೆ ತನ್ನ ಆನಂದ ಇದರಲ್ಲಿಂದ ಹುಟ್ಟಿದ ತನ್ನ ಆನಂದ ಬಾಷ್ಪದಲ್ಲಿಂದ ಹುಟ್ಟಿದ ಧನ್ವಂತರಿ ನಾಮಕ ಪರಮಾತ್ಮ ತುಳಸಿ ಜನಕ ಅಂತಂದರೆ ಇಲ್ಲಿ ಅಮೃತದೊಳಗೆ ಆನಂದ ಬಾಷ್ಪ ಸುರಿಸಿದಾಗೆ ತುಳಸಿ ದೇವಿ ಹುಟ್ಟಿರ್ತಾಳೆ. ಆ ಥರ ತುಳಸಿ ಎಲ್ಲ ರೋಗಗಳನ್ನ ಓಡಿಸೋ ಔಷಧಿ ಈ ತುಳಸಿಯಲ್ಲಿ ಇದೆ ಅಂತ ಹೇಳ್ತೀವಿ. ಹಾಗೆ ಅಸುರ ನಿರ್ಜರ ತತಿ, ಅಸುರರು ಆಮೇಲೆ ನಿರ್ಜರರು, ದೇವತೆಗಳು ಹಾಗೆ ದೈತ್ಯರಿಗೆ ದದಿಯನ್ನು ಮರ್ದಿಸಿದಾಗೆ, ಕ್ಷೀರಸಾಗರವನ್ನು ಮದನ ಮಾಡಿದಾಗೆ ನಸು ನಗುತ್ತಾ ಪುಟ್ಟಿದೆ. ಅಲ್ಲಿ ನಸು ನಗುತ್ತಾ ಅಲ್ಲಿ ಪ್ರಾದುರ್ಭಾವ ಆಗಿದ್ದು. ಹೇಗೆ ಅಮೃತ ಹಿಡ್ಕೊಂಡು ಅಮೃತದ ಘಟ ಹಿಡ್ಕೊಂಡು ಹುಟ್ಟಿದಾನೆ ಧನ್ವಂತರಿ ನಾಮಕ ಪರಮಾತ್ಮ. ಅಲ್ಲಿ ದೀರ್ಘತಮನನ ಮಗ ಆಗಿ ಹುಟ್ಟಿರೋದು. ಇಲ್ಲಿ ಮತ್ತೆ ಸಮುದ್ರದಲ್ಲಿಂದನೇ ಹುಟ್ಟಿದ್ದಾನೆ ಅಂಥೇಳಿ ಇದು ಮಾಡಿದಾಗೆ, ಮರ್ದಿಸಿದಾಗೆ. ಹಾಗೆ ಅಂತಹ ದೇವರು ಅಸಮದೈವವೇ, ನಿನ್ನ ಸಮವಾಗಿ ಯಾರೂ ಇಲ್ಲ ನಿನಗೆ, ಅಂಥ ದೈವರು ನಿನಗೆ, ನಿನ್ನ ಮಹಿಮೆಗೆ ನಮೋ ನಮೋ ಅಂತ ಹೇಳ್ತೀನಿ ನಾನು ಅಂತ ಹೇಳ್ತಾರೆ. ಹಾಗೆ ಬಿಸಜ ಸಂಭವ, ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲ, ಆಮೇಲೆ ಋಷಿ ಸಮೂಹದವರು ಎಲ್ಲರೂ ನಿನ್ನ ಕೊಂಡಾಡ್ತಾ ಇದ್ದಾರೆ. ದಶ ದಿಶದಳು ಮೆರೆವ ವಿಜಯ ವಿಠ್ಠಲ, 10 ದಿಕ್ಕಿನರೊಳಗೆ ಈ 4 ದಿಕ್ಕುಗಳು, 4 ಉಪದಿಕ್ಕುಗಳು, ಹಾಗೆ ಮೇಲೆ ಭೂಲೋಕ, ಹಾಗೆ ಮೇಲೆ ಇದ್ರ ಲೋಕ, ಇವೆಲ್ಲ 10 ದಿಕ್ಕುಗಳಲ್ಲಿ ಮೆರಿತಾ ಇದ್ದಾನೆ ನಮ್ಮಪ್ಪ ಅಂತಾತ. ವಿಜಯ ವಿಠ್ಠಲ ಬಿಷ್ಕ ಅಂತಂದರೆ ಯಾರಿಗೆ ಸೋಲಿಲ್ಲೋ ಅವರಿಗೆ ಹೇಳ್ತಾರೆ. ಯಾವಾಗಲೂ ಜಯ ಇದ್ದಾತ. ಅಸು ಇಂದ್ರಿಯಗಳ ರೋಗ ನಿವಾರಣ, ಪ್ರಾಣ ಹಾಗೆ ಮನಸ್ಸು ಇಂದ್ರಿಯಗಳು, ಇದಕ್ಕೆ ಏನೇನು ರೋಗಗಳು ಬರ್ತಾವೋ, ನಮಗೆ ದೇವರ ಕಡೆ ಧ್ಯಾಸ ಇಲ್ಲಾರ್ದಾಗಿ ಏನೇನು ಮಾಡ್ತಾವೋ ಆ ರೋಗಗಳನ್ನೆಲ್ಲ ನಿವಾರಣೆ ಮಾಡುವಾತ ಧನ್ವಂತರಿ ರೂಪಿ ಪರಮಾತ್ಮ. ಈ ಧನ್ವಂತರಿ ರೂಪಿ ಪರಮಾತ್ಮನ ನಾವು ಸದಾ ನೆನೆಸ್ತಾ ಇರಬೇಕು. ಯಾವ ರೀತಿಯಾಗಿ ಕಣ್ಣು ಮುಂದೆ 2 ಕೈಯಲ್ಲಿ ಒಂದು ಜ್ಞಾನ ಮುದ್ರೆ ಹಿಡ್ಕೊಂಡಿರ್ತಾನೆ, ಒಂದು ಕೈಲಿಂದ ಒಂದು ಕೈಯಾಗೆ ಕಲಶ ಹಿಡ್ಕೊಂಡಿರ್ತಾನೆ, ಅಮೃತದ ಕಲಶ. ಅದನ್ನು ನಾವು ಹೇಳ್ತಾ ಅದನ್ನು ಮನಸ್ಸಿನಾಗೆ ತಂದ್ಕೊಂಡು ಧ್ಯಾನ ಮಾಡಬೇಕು ಅಂಥೇಳಿ ಇಲ್ಲಿ ವಿಜಯದಾಸರು ಅತ್ಯದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಹಾಗೆ ಯಾವ ರೀತಿಯಾಗಿ ದೇವರನ್ನು ನೆನೆಸಬೇಕು ಎಂಬುದನ್ನು ಮತ್ತು ಅಟ್ಟತಾಳ ಆದಿತಾಳದರೊಳಗೆ ಮತ್ತು ವರ್ಣಿಸಿದ್ದಾರೆ. ಮುಂದೆ ನೋಡೋಣ. ಜೈ ವಿಜಯರಾಯ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ನಿನ್ನೆ ನಾವು ಧನ್ವಂತರಿ ದೇವರ ಪ್ರಾದುರ್ಭಾವ ಆಗಿದ್ದು ಅದು ತಿಳ್ಕೊಂಡ್ವೆ. ಇವತ್ತು ಶರಣು ಹೋದರೆ ಧನ್ವಂತರಿ ದೇವರಿಗೆ ನಮಗೆ ಭವರೋಗದಿಂದ ಪರಿಹಾರ ಯಾವ ರೀತಿ ಮಾಡ್ತಾರೆ, ಹಾಗೆ ಎಲ್ಲೆಲ್ಲಿ ಧನ್ವಂತರಿ ದೇವರ ಸ್ತೋತ್ರ ಮಾಡಬೇಕು ಎಂಬುದನ್ನು ಹೇಳಿದ್ದಾರೆ ಅಟ್ಟತಾಳ ಮತ್ತು ಆದಿತಾಳದೊಳಗೆ. ಶರಣು ಶರಣು ಧನ್ವಂತರಿ ತಮೋ ಗುಣ ನಾಶ, ಶರಣು ಅರ್ಥಜನ ಪರಿಪಾಲಕ ದೇವ, ತರುವೆ ಭವತಾಪ ಹರಣಾದಿತಿ ಸೂತ, ಹರಣ ಮೋಹ ಕಲೀಲ ಪರಮ ಪೂರ್ಣ ಬ್ರಹ್ಮ ಉದ್ಧಾರಕ, ಉರುಪರಾಕ್ರಮ ಉರಗಾಶಾಯಿ, ವರ ಕಿರೀಟಿ ಮಹಾಮಣಿಕುಂಡಲ ಕರ್ಣ ಮಿರುಗುವ ಹಸ್ತ ಕಂಕಣ ಹಾರ ಪದಕ ತಾಂಬರ ಕಾಂಚಿ ಪೀತಾಂಬರ ಚರಣ ಭೂಷಾ ಸೀರಿ ವತ್ಸಲಾಂಚನ, ವಿಜಯ ವಿಠ್ಠಲರೇಯ ತರುಣಗಾತುರ ಜ್ಞಾನ ಮುದ್ರಾಂಕಿತ ಹಸ್ತ. ಶರಣು ಶರಣು ಅಂತ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೋಬೇಕು. ಈ ಧನ್ವಂತರಿ ದೇವರಲ್ಲಿ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೋಬೇಕು. ಆರ್ತಜನ ಪರಿಪಾಲಕನಪ್ಪ ನೀನು. ನಮಗೆ ತಮೋಗುಣ, ನಮ್ಮ ಮನಸ್ಸು ಒಂದು ಕಡೆ ನಿಲ್ಲುತ್ತಾ ಇಲ್ಲ, ನಿನ್ನ ಕಡೆ ಧ್ಯಾಸ ಬರ್ತಾ ಇಲ್ಲ, ಆ ಗುಣನ ನಾಶನ ಮಾಡಿಸು, ನಮ್ಮ ಮನಸ್ಸನ್ನು ಸದಾ ನಿನ್ನಲ್ಲಿ ಇಡಿಸುವಂತ ನಾವು ಶರಣು ಅಂತ ಹೇಳಿ ಬೇಡ್ಕೋಬೇಕು. ಅವಾಗೆ ಎಲ್ಲ ಜನರನ್ನು, ಆರ್ಥರನ್ನು
ಪರಿಪಾಲನೆ ಮಾಡೋ ಆತ. ಈ ಭೂಮಿಗೆ ಬಂದ ಈ ಆಮೇಲೆ ನಮ್ಮ ಸಂಸಾರದೊಳಗೆ ಇದ್ದ ತಾಪಗಳನ್ನೆಲ್ಲ ಹರಣ ಮಾಡೋ ಆತ. ದಿತಿಸೂತ ಹರಣ ಅಂದರೆ ಈ ರಾಕ್ಷಸರನ್ನು ಸಂಹಾರ ಮಾಡಿದಾತ. ಮೋಹಕ ಲೀಲಾ ಅಂದರೆ ಮೋಹಿನಿ ರೂಪ ಅಂತದ್ದು ಧರಿಸಿ ಎಲ್ಲರಿಗೆ ಲೀಲೆ ಮಾಡಿದಾತ. ಪರಮಪೂರ್ಣನಾಗಿ ಇದ್ದಾನೆ. ಬ್ರಹ್ಮ ಉದ್ಧಾರಕ, ವೇದಗಳನ್ನು ಉದ್ಧಾರ ಮಾಡಿದಾತ. ಹಾಗೆ ಉರು ಪರಾಕ್ರಮ, ಅತ್ಯಂತ ಪರಾಕ್ರಮನಾಗಿ ಇದ್ದಾತ. ಉರದ ಶಾಯಿ, ಈ ಇದರ ಮೇಲೆ ಶೇಷಶಯನನಾಗಿ ಇದ್ದಾತ ಅಂತ ಹೇಳಿ ಬರುತ್ತೆ. ಹಾಗೆ ಧನ್ವಂತರಿ ಕಣ್ಣು ಮುಚ್ಕೊಂಡು ಧನ್ವಂತರಿಯೇ ನಮಃ ಅಂತ ನಾವು ಅಂದ್ಕೊಳ್ಳೋ ಕಾಲಕ್ಕೆ, ಹೆಣ್ಮಕ್ಳಾದರೆ ಶ್ರೀಂ ಧಮ್ ಧನ್ವಂತರೇ ನಮಃ ಅಂತ ಹೇಳಬೇಕು. ಧನ್ವಂತರೇ ನಮಃ ಅಂತ ನಾವು ಪ್ರಾರ್ಥನೆ ಮಾಡಬೇಕು ಅಂದರೆ ನಮ್ಮ ಕಣ್ಣು ಮುಂದೆ ಧನ್ವಂತರಿ ಕಿರೀಟ ಇಟ್ಕೊಂಡು ಇದ್ದಾನೆ. ವರ ಕಿರೀಟ, ಮಹಾಮಣಿ ಕುಂಡಲ ಕರ್ಣಗಳು, ಎಲ್ಲ ಕುಂಡಲಗಳು, ತನ್ನ ಕರ್ಣಗಳಿಗೆ ಇಟ್ಕೊಂಡ ಕುಂಡಲಗಳು ಎಲ್ಲ ಮಣಿಗಳು ತುಂಬಿದ್ದಾವೆ ಅದರೊಳಗೆ. ಆಮೇಲೆ ಮಿರುಗುವ ಹಸ್ತ ಕಂಕಣ ಕೈಯಲ್ಲಿದ್ದ ಕಂಕಣಗಳು ತಳತಳ ಅಂತ ಹೊಳಿತಾ ಇದ್ದಾವೆ. ಹಾರ, ಪದಕ, ತಾಂಬರ, ಕಾಂಚಿ ಪೀತಾಂಬರ ಅಂದರೆ ಬಂಗಾರದ ಪೀತಾಂಬರದಂಥ ವಸ್ತ್ರ, ಸೊಂಟಕ್ಕೆ ಇದು ಉಟ್ಕೊಂಡಿದ್ದಾರೆ, ಪೀತಾಂಬರ ಉಟ್ಕೊಂಡಿದ್ದಾರೆ. ಚರಣಕ್ಕೆ ಕೂಡ ಬೇರೆ ಚರಣಭೂಷಣ, ಸಿರಿ ವತ್ಸಲಾಂಚನ. ವಿಜಯ ವಿಠ್ಠಲರೇಯ ತರುಣಗಾತುರ ಜ್ಞಾನ ಮುದ್ರಾಂಕಿತ ಹಸ್ತ, ಮುದ್ರೆ, ಜ್ಞಾನದ ಮುದ್ರೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ. ಅದು ಅಟ್ಟತಾಳದೊಳಗೆ. ಆಮೇಲೆ ಆದಿತಾಳ, ಏಳುವಾಗಲಿ ಮತ್ತೆ ತಿರುಗಿ ತಿರುಗುತ್ತಲಿ, ಬೀಳುವಾಗಲಿ ನಿಂತು ಕುಳ್ಳಿರುವಾಗಲಿ, ಹೇಳುವಾಗಲಿ ಮಾತು ಕೇಳುವಾಗಲಿ, ಕರೆದು ಪೇಳುವಾಗಲಿ ಪೋಗಿ ಸತ್ಕರ್ಮ ಮಾಡುವಾಗ, ಬಾಳುವಾಗಲಿ ಭೋಜನ ಷಡ್ರಸ ಸಮ್ಮೇಳವಾಗಲಿ, ಮೇಲು ಪುತ್ರಾದಿ ಒಡನೊಡನೆ ಖೇಳವಾಗಿ ಮನುಜ ಮರ್ಯಾದೆ ನಿನ್ನಯ ನಾಲಿಗೆ ಕೊನೆಯಲ್ಲಿ ಧನ್ವಂತರಿ ಎಂದು ಒಮ್ಮೆ ಕಾಲದಲ್ಲಿ ಸ್ಮರಿಸಿದರೆ ಅವಗೆ ವೇಳೆಗೆ ಬಾಹಭವ ಬೀಜ ಪರಿಹಾರ. ನೀಲಮೇಘ ಶ್ಯಾಮ ವಿಜಯ ವಿಠ್ಠಲರೇಯ ವಾಲಗ ಕೊಡುವನು ಮುಕ್ತರ ಸಂಘದಲ್ಲಿ. ಧನ್ವಂತರಿ ಎಂದು ಪ್ರಣವ ಪೂರ್ವಕದಿಂದ ವಂದಿಸಿ ನೆನೆಯಲು ವಿಜಯ ವಿಠ್ಠಲ ಒಲಿವ. ಧನ್ವಂತರಿ ಎಂದು ಪ್ರಣವ ಪೂರ್ವಕದಿಂದ ವಂದಿಸಿ ನೆನೆಯಲು ವಿಜಯ ವಿಠ್ಠಲ ಒಲಿವ. ಎದ್ದಾಗ ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಡಬಿಡದೆ ಚಿಂತನೆ ಮಾಡ್ತಾ ಇರಬೇಕು ಎದ್ದಾಗೆ. ಆಮೇಲೆ ಮತ್ತೆ ತಿರುಗುತ್ತಲಿ ಸಂಚಾರ ಕ್ರಮದೊಳಗೆ ಎಲ್ಲನ ಹೋಗಿ ಬರೋ ಕಾಲಕ್ಕೆ, ಬೀಳುವಾಗಲಿ ಎಲ್ಲಾದರೂ ಎಡವಿ ಬಿದ್ದಿದ್ದೀವಿ ಅಂದಾಗೆ, ನಿಂತಾಗೆ, ಕೂತಾಗೆ, ಯಾರಿಗಾದರೂ ಏನಾದರೂ ಹೇಳೋ ಕಾಲಕ್ಕೆ, ಅವ್ರ ಮಾತುಗಳನ್ನ ನಾವು ಕೇಳೋ ಕಾಲಕ್ಕೆ, ಹೇಳುವಾಗಲಿ ಪೇಳುವಾಗಲಿ, ಏನಾದರೂ ಬೇಕು ಅಂತ ಕೇಳೋ ಕಾಲಕ್ಕೆ, ಏನಾದರೂ ಹೇಳೋ ಕಾಲಕ್ಕೆ, ಸತ್ಕರ್ಮ ಮಾಡೋ ಕಾಲಕ್ಕೆ, ನಾವು ಬಾಳೋ ಕಾಲಕ್ಕೆ, ಭೋಜನ ಷಡ್ರಸಗಳು ಎಲ್ಲ ಊಟ ಮಾಡೋ ಕಾಲಕ್ಕೆ, ಆಮೇಲೆ ಮಕ್ಕಳ ಜೊತೆಗೆ ಇರೋ ಕಾಲಕ್ಕೆ, ಸಂಸಾರದೊಳಗೆ ಇದ್ದಾಗೆ, ಮರಿಲಾರ್ದಾಗಿ ನಿನ್ನನ್ನು ಒಮ್ಮೆ ನಾಲಿಗೆ ಕೊನೆಯಲ್ಲಿ ಧನ್ವಂತರಿ ಅಂತ ಹೇಳಿ ಕಾಲದಾಗೆ ಅಕಾಲದೊಳಗೆ ಯಾವ ಟೈಮ್ನಾಗಾದರೆ ಕೂಡ ಸ್ಮರಿಸಿದರೆ ಸಾಕು, ವೇಳೆಗೆ ಬಂದು ನಮ್ಮ ಹೊರಗಿನ ಇದು ಪಾಪಗಳನ್ನೂ ಕಳೀತಾನೆ. ಹಾಗೆ ಸಂಸಾರದೊಳಗೆ ಪುನಃ ಬೀಳಾರ್ದಾಗಿ ನಮ್ಗೆ ಮುಕ್ತಿ ಮಾರ್ಗವನ್ನು ಕೊಡ್ತಾನೆ ಅಂಥೇಳಿ ಮುಕ್ತರ ಸಂಘದಲ್ಲಿ ನಮ್ಮನ್ನು ಸೇರಿಸ್ತಾನೆ ನೀಲಮೇಘ ಶ್ಯಾಮನಾದ ವಿಜಯ ವಿಠ್ಠಲ ಅಂತ ಹೇಳ್ತಾ ಇದ್ದಾರೆ. ಧನ್ವಂತರಿ ಎಂದು ಪ್ರಣವಪೂರ್ವಕದಿಂದ ಅಂತ ಹೇಳ್ತಾರೆ. ಹೆಣ್ಮಕ್ಕಳಿಗೆ ಪ್ರಣವಪೂರ್ವಕ ಹೇಳಕ್ಕೆ ಇಲ್ಲ, ಶ್ರೀಂ ಧನ್ವಂತರಾಯ ನಮಃ ಅಂತ ಹೇಳಬೇಕು. ವಂದಿಸಿ ನೆನೆದರೆ ಸಾಕು ವಿಜಯ ವಿಠ್ಠಲ ಒಲಿತಾನೆ ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳಿದ್ದಾರೆ. ಏನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಮಾಡಿರೋದು. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ನಹಂಕರ್ತ ಹರಿಕರ್ತ.